ಇವಾಗ ಏನಾಗ್ತಾ ಇದೆ, ಯಾವ ಸ್ಕೂಲಲ್ಲಿ ಹೋದ್ರೂ ದೈಹಿಕ ಶಿಕ್ಷಕರು. ನಾವು ರೆಕಮೆಂಡ್ ಮಾಡ್ತೀವಿ, ಬಿಕಾಸ್ ನಾವು ಮಕ್ಕಳಿಗೆ ಎನರ್ಜಿ ಜಾಸ್ತಿ ಇರುತ್ತೆ, ಎನರ್ಜಿ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಅದನ್ನ ನಾವು ಅವ್ರು ಕರೆಕ್ಟ್ ಆಗಿ ಚಾನಲೈಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅವಾಗ ಈ ತರ ದಾರಿ ತಪ್ಪ ಅವಶ್ಯಕ ಸಂದರ್ಭ ಬರುತ್ತೆ. ಅದಕ್ಕೆ ಸರ್ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಆಫ್ಟರ್ ಸ್ಕೂಲ್ 1 ಅವರ್ ಅದೇ ಇರೋದು ನಮ್ಗೆ. ಆಫ್ಟರ್ ಸ್ಕೂಲ್ 1 ಅವರ್ ಇದೆ ಅದೊಂಥರ ನಮ್ಗೆ ಈಗ ಸ್ಕೂಲ್ ಬಿಟ್ಟು ಆದ ನಂತರನೂ ಗ್ರಾಂಟೆಡ್ ಪಿಟಿ ಟೀಚರ್ ಕ್ಲಾಸ್ ಇತ್ತು ಅಂದ್ರೆ ಬೇರೆ ಯಾರೋ ಸಬ್ಜೆಕ್ಟ್ ಬಂದು ತಗೊಳ್ಳೋರು ಹಂಗಾಗ್ತಿತ್ತು, ಅದೊಂದು ರೀತಿ. ಬಟ್ ಈಗ ಸರ್ಕಾರಗಳು ಇದು ಚೈನ್ ಲಿಂಕ್ ಎಲ್ಲಿದೆ ನೋಡಿ ಮೇಡಮ್. ಒಂದು ಫ್ಯಾಮಿಲಿಯಿಂದ ಶುರುವಾಗುತ್ತೆ ಅಂಡ್ ಸ್ಕೂಲ್ಗಳಲ್ಲಿ ಹೇಳ್ಕೊಡ್ಬೇಕು. ಸ್ಕೂಲ್ಗಳಲ್ಲಿ ಪಿಟಿ ಕ್ಲಾಸೇ ತಗೊಳಂಗಿಲ್ಲ. ಈಗ ಟೀಚರ್ಸ್ ಗಳಿಲ್ಲ ಅಂದ್ರೆ ಇನ್ಯಾರು ತಗೊಳ್ತಾರೆ? ಅದು ಇಲ್ಲ, ಮನೆಗ್ ಬಂದ್ಮೇಲೂ ಆಡಕ್ ಬಿಡಲ್ವಲ್ಲ, ಸೇಫ್ ಇಲ್ಲ ಅಂತ ಹೇಳಿ ಮನೆಗ್ ಆಡಕ್ ಬಿಡಲ್ಲ. ಮೊಬೈಲ್ ಅಲ್ಲಿ ಆಡಕ್ ಶುರು ಮಾಡ್ಕೊಂಡಿದ್ದಾರೆ. ಬಳಸಕ್ ಹೋಗ್ತಾ ಇದೀವಿ ನಾವು, ಬೆಳೆಸ್ತಾ ಇಲ್ಲ, ಬಳಸ್ಕೊಳ್ತಾ ಇದೀವಿ. ಇವ್ರು ಸರ್ ಹೇಳ್ತಾ ಇದ್ರು ಮೇಡಮ್, ಈಗ ಶಾಲೆ ಆದ ನಂತರನೂ ನಾವು ಆಟದಲ್ಲಿ ತೊಡಗಿರ್ತಿದ್ವಿ. 7 ಗಂಟೆಗೆ ಮನೆಗೆ ಹೋಗ್ತಾ ಇದ್ವಿ, ಇದೆಲ್ಲ ಮುಗಿಸ್ಕೊಂಡು ಅದು ಮನೆಗೆ ಹೋಗೋಕೆ ಒಡಿಸ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಪ್ರೆಷರ್ ಬೇರೆ, ಬಂದ್ಮೇಲೆ ಟ್ಯೂಷನ್ ಹೋಗು, ಅದಾದ್ಮೇಲೆ ಇನ್ನೊಂದ್ ಕ್ಲಾಸ್ ಹೋಗು, ಮತ್ತೊಂದ್ ಕ್ಲಾಸ್ ಹೋಗು, ಮಷಿನ್ ರೀತಿ ಬಳಸ್ತಾ ಇದೀವಿ ಮಕ್ಕಳನ್ನ. ಬಿಕಾಸ್ ಏನಂದ್ರೆ ಟ್ರೋಫಿ ತರ ಯೂಸ್ ಮಾಡೋದು. ಬೀದಿಯಲ್ಲಿರೋ ಮಕ್ಕಳೆಲ್ಲ ಸೇರಿ ಆಟ ಆಡ್ತಾ ಇದ್ವಲ್ಲ ಮೇಡಮ್. ಆಮೇಲೆ ಇವಾಗ ಪಕ್ಕದ ಮನೆಯಲ್ಲಿ ಯಾರಿದಾರು ಗೊತ್ತಿಲ್ಲ, ಹಿಂದಿನ ರೋಡಲ್ಲಿ ಯಾರಿದಾರು ಗೊತ್ತಿಲ್ಲ, ಬೀದಿಯಲ್ಲಿರೋರ ಹೆಸರೆಲ್ಲ ಗೊತ್ತಿತ್ತು ಅವಾಗ. ಅಂದ್ರೆ ಅದೊಂದು ಗಾದೆ ಮಾತಾ ಇದೆಯಲ್ಲ, ಬೀದಿಲಿ ಇದ್ದವರು ಬೆಳಿತಾರೆ, ಕೋಣಲ್ಲಿದ್ದವರು ಕೊಳಿತಾರೆ, ಹಂಗಾಗುತ್ತೆ ಅದು. ಶುಭಮಂಗಲ ಮೇಡಮ್, ಈಗ ಅಗೇನ್ ನಿಮ್ಗೆ ಅನ್ಸ್ಬೋದು ಯಾಕೆ ಇವ್ರು ಇದೇ ಪ್ರಶ್ನೆ ಕೇಳ್ತಾ ಇದಾರೆ ಪದೇ ಪದೇ ಅಂತ. ಬಟ್ ಅಲ್ಟಿಮೇಟ್ ಆಗಿ ಅದಕ್ಕೆ ಆನ್ಸರ್ ಸಿಗ್ಬೇಕಾಗಿದೆ ನಮ್ಗೆ. ಈ ಗೇಮ್ಗಳು ಈ ಪ್ರಮಾಣದ ಅಡಿಕ್ಟ್ ಮಾಡಿಸುತ್ತವೆ ಮತ್ತೆ ಕಂಟ್ರೋಲಿಗೆ ತಗೊಳತ್ತೆ ಅಂದಾಗ ಪೇರೆಂಟ್ಸ್ಗಳಿಗೆ ಆ ಗೇಮ್ ಬಗ್ಗೆ ನಾಲೆಡ್ಜ್ ಇರಲ್ಲ ಒಂದು. ಆ್ಯಂಡ್ ಸರ್ಕಾರಗಳು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿನ ವಹಿಸಲೇಬೇಕು. ಯಾಕಂದರೆ ಅಲ್ಟಿಮೇಟಾಗಿ ಅವರೇ ಕಂಟ್ರೋಲಿಗೆ ತಗೋಬೇಕು. ಯಾವ ಆ್ಯಪ್ ಬರಬೇಕು, ಯಾವ್ದು ಬೇಡ. ನನ್ನ ಫೋನಲ್ಲಿ ನನಗೆ ಬೇಕಾದಂಗೆಲ್ಲ ಸಿಕ್ಕಿಬಿಟ್ರೆ ಲಂಗು ಲಗಾಮಿಲ್ಲದ ರೀತಿಯಲ್ಲಿ ಹಾಳಾಗ್ಬಿಡ್ತಾರೆ. ಮಕ್ಕಳು ಅಷ್ಟೇ, ದೊಡ್ಡವರು ಅಷ್ಟೇ. ಆಮೇಲೆ ಇದು ಬರೀ ಮಕ್ಳಿಗೆ ಸಂಬಂಧಪಟ್ಟ ಆಟ ಅಲ್ಲ, 30-35 ವರ್ಷದವರು ಆಟ ಆಡ್ಕೊಂಡು ಕೂತಿದ್ದಾರೆ, ಅವರು ಅಡಿಕ್ಟ್ ಆಗ್ತಾ ಇದ್ದಾರೆ. ಸೊ ಸರ್ಕಾರನೇ ಬ್ಲೇಮ್ ಮಾಡಬೇಕಾ ಈ ವಿಚಾರದಲ್ಲಿ ಅಂತ? ಖಂಡಿತವಾಗ್ಲೂ ಸರ್ಕಾರನ ಬ್ಲೇಮ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾವ್ ಯಾವತ್ತು ಕೇಳಿದೀವಿ ಅನ್ನೋ ಪ್ರಶ್ನೆ ಕೂಡ ನಮ್ಮಲ್ಲಿ ಬರತ್ತೀಗ. ಯಾಕೆಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಏನಾದ್ರೂ ಬೇಕಾದಾಗ ನಾವು ಸರ್ಕಾರವನ್ನ ಕೇಳ್ತೀವಿ, ಅದು ನಮಗ್ ಸಿಕ್ಕಿಲ್ಲ ಅಂತಂದ್ರೆ ಬೀದಿಗಿಳಿತೀವಿ. ಈ ರೀತಿ ನಮ್ಮ ಈ ಸೈಬರ್ ಸೆಕ್ಯೂರಿಟಿಗೆ ಸೀಮಿತವಾಗಿ ಯಾರು ಬೀದಿಗಿಳಿದು ಈಗಾಗ್ಲೇ ಹೋರಾಟ ಮಾಡಿದ್ದಾರೆ ತೋರ್ಸಿ ನೋಡೋಣ. ತಂದೆ ತಾಯಂದ್ರಾಗಿರ್ಬಹುದು, ಶಾಲೆನಲ್ಲಾಗಿರ್ಬಹುದು, ಎಲ್ಲರೂ ಮುಂದೆ ಬರ್ಬೋದಲ್ಲ. ಈ ತರದ ಒಂದು ಅನಾಹುತ ಆಗ್ತಾ ಇದೆ ಅಂದಾಗ ಸರ್ಕಾರ ಎಚ್ಚೆತ್ಕೊಳ್ತಿಲ್ಲ ಅಂದಾಗ ನಮಗೋಸ್ಕರನೇ ಸರ್ಕಾರ ಇರೋದು. ಹಾಗಾಗಿ ದಯವಿಟ್ಟು ಸರ್ಕಾರವನ್ನ ಎಚ್ಚರಿಸುವ ಎಲ್ಲಾ ಕಾರ್ಯಕ್ರಮಗಳು ನಾವುಗಳು ಕೈ ಜೋಡಿಸೋಣ. ಈಗ ನಾವು ಯಾಕೆ ಸರ್ಕಾರವನ್ನ ಎಚ್ಚರಿಸಬಾರ್ದು? ಬೇರೆ ದೇಶದಲ್ಲಿ ಮಾಡ್ತಾ ಇದ್ದಾರೆ ಸ್ವಾಮಿ, ನಮ್ಮಲ್ಲಿ ಯಾಕೆ ಮಾಡೋದಕ್ಕಾಗಲ್ಲ? ನಾವು ಈಗಾಗ್ಲೇ ಸಾಕಷ್ಟು ಬಾರಿ ಸರ್ಕಾರದಲ್ಲಿ ಕೇಳ್ಕೊಂಡಿದೀವಿ, ನಾವ್ ಯಾಕೆ ಸೆಂಟ್ರಲೈಸ್ಡ್ ಅಂದ್ರೆ SCRB NCRB ತರ ಸೆಂಟ್ರಲೈಸ್ಡ್ ಸಾಕ್ ಸೆಂಟರ್ಗಳನ್ನ ಸ್ಟೇಟ್ ವೈಸ್ ನ್ಯಾಷನಲ್ ವೈಸ್ ಮಾಡಬಾರ್ದು. ಆಗ ಈಗ ಸರ್ ಆಗ್ಲೇ ಹೇಳಿದ್ರು, ನಾವು ಟಿಕ್ ಟಾಕ್ ನ ಬ್ಲಾಕ್ ಮಾಡಿದ್ವಿ ಅಂತ. ಟಿಕ್ ಟಾಕ್ ನ ಬ್ಲಾಕ್ ಮಾಡಿದಾಗ ಅದರ ಇನ್ನೊಂದು ಹೆಸರನ್ನ ಇಟ್ಕೊಂಡು ಅದು ಆಲ್ರೆಡಿ ಪ್ಲೇ ಸ್ಟೋರ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಆಪ್ ವೈಸ್ ಬ್ಲಾಕ್ ಮಾಡೋದಕ್ಕಾಗಲ್ಲ, ನಾವು ಟ್ರಾಫಿಕ್ ವೈಸ್ ಬ್ಲಾಕ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಸ್ಟಾಕ್ ಸೆಂಟರ್ಸ್ ಅಂದ್ರೆ ಸೆಕ್ಯೂರಿಟಿ ಮಾನಿಟರಿಂಗ್ ಸೆಂಟರ್ಸ್ ನಮಗ್ ಬೇಕಾಗುತ್ತೆ. ಟ್ರಾಫಿಕ್ ಯಾವ ತರದ್ದು ಹೊರಗಡೆ ಹೋಗ್ತಾ ಇದೆ, ಯಾವ ತರದ್ದು ಒಳಗಡೆ ಬರ್ತಾ ಇದೆ ಅಂತ ನೋಡಿ ಅದನ್ನ ಬ್ಲಾಕ್ ಮಾಡೋದಕ್ಕೆ ನಮಗೆ ಸರಿಯಾದ ಸ್ಟೇಟ್ ಲೆವೆಲ್, ಸೆಂಟ್ರಲ್ ಲೆವೆಲ್ ಇಂದ ಸಾಕ್ ಸಿಸ್ಟಮ್ಸ್ ಬೇಕು. ಅದನ್ನ ಯಾಕೆ ಸರ್ಕಾರದವರು ಈಗ ಆಗ್ಲೇ ಅದ್ರ ಬಗ್ಗೆ ತೀರ್ಮಾನವನ್ನ ತಗೊಂಡಿಲ್ಲ? ಇನ್ನಾದ್ರೂ ತಗೊಳ್ಳಿ ಅಂತ ನಾವು ಕೇಳ್ಬೇಕಾಗತ್ತೆ. ಎರಡನೇದು, ನಮ್ಮಲ್ಲಿ ಸೈಬರ್ ಮಿನಿಸ್ಟ್ರಿ ಇಲ್ಲ. ಇದು ಪ್ರತಿ ಸರಿ ಕಳೆದ 10 ವರ್ಷದಿಂದ ನಾವು ಪ್ರತಿ ಸತಿ ಕೇಳ್ತಾ ಇದೀವಿ, ನಮ್ಮ ದೇಶದಲ್ಲಿ ಸೈಬರ್ ಮಿನಿಸ್ಟ್ರಿ ಯಾಕಿಲ್ಲ? ಸೈಬರ್ ಮಿನಿಸ್ಟ್ರಿ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಇಂಟರ್ನೆಟ್ ನ ಉಪಯೋಗಿಸ್ತಾ ಇದೀವಿ? ಯಾಕೆಂತಂದ್ರೆ IT ಮಿನಿಸ್ಟರ್ ಬಂದ್ರೆ ಮೇಡಮ್ ಇದು ನಮಗ್ ಬರಲ್ಲ ಅಂತಾರೆ, ವುಮೆನ್ ಅಂಡ್ ಚೈಲ್ಡ್ ಬಂದ್ರೆ ಇದು ನಮಗ್ ಬರಲ್ಲ ಅಂತಾರೆ, ಹೋಮ್ ಮಿನಿಸ್ಟರ್ ಹೋದ್ರೆ ಇದು ನಮಗ್ ಬರಲ್ಲ ಅಂತಂದ್ರೆ, ಚೀಫ್ ಮಿನಿಸ್ಟರ್ ಬಂದ್ರೆ ಇದು ನಮಗ್ ಬರಲ್ಲ ಅಂತಾರೆ. ಸೊ ಇದಕ್ಕೆ ನಮಗೆ ಸೈಬರ್ ಮಿನಿಸ್ಟ್ರಿ ಬೇಕು. ಮೊದಲನೇದು ಸೈಬರ್ ಮಿನಿಸ್ಟ್ರಿ ಬರಬೇಕು. ಹಾಗೇನೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಬಂದಾಗ ಇದಕ್ಕೆ ಸರಿಯಾದ ಕಮಿಟಿಗಳನ್ನ ಫಾರ್ಮ್ ಮಾಡ್ಬೇಕು. ಹಾಗೇನೆ ಸೈಬರ್ ಲಾ ಏನಿದೆ ಇವತ್ತು, ಅದು ಗ್ರಾನ್ಯುಲಾರ್ ಲೆವೆಲ್ಗೆ ನಮ್ಮ ದೇಶದಲ್ಲಿ ಇಲ್ಲ. ಹ್ಯಾಕಿಂಗ್ ಅಂತ ಬಂದಾಗ ಒಂದು ಲಾನ ಇಟ್ಕೊಂಡು ನಾವು ಒಂದ್ ಸೆಕ್ಷನ್ ಅಲ್ಲಿ ಇದನ್ನ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಹಾಗೇನೆ ಸೈಬರ್ ಲಾಗೆ ಬೇಕಾದಂತಹ ಗ್ರಾನ್ಯುಲಾರ್ ಲೆವೆಲ್ ಲಾಗಳನ್ನ ಕೂಡ ನಾವು ತರಬೇಕು. ಯಾಕಂದ್ರೆ DPDP ಬಂತು, DPDP ತಗೊಳ್ತಾ ಇದೀವಿ ಅಂತ ಹೇಳ್ತಾರೆ. DPDP ಇಸ್ ಓನ್ಲಿ ಫಾರ್ ಡೇಟಾ ಪ್ರೊಟೆಕ್ಷನ್. ಡೇಟಾ ಪ್ರೊಟೆಕ್ಷನ್ ಅನ್ನ ಬಿಟ್ಟು ಸೈಬರ್ ಸ್ಪೇಸ್ ನಲ್ಲಿ ಸಾಕಷ್ಟಿದೆ. ಇವತ್ತು AI ಇನ್ವಾಲ್ವ್ ಆಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಇಟ್ಕೊಂಡು ಈ ತರದ ಗೇಮ್ ಗಳನ್ನ ಬ್ಲಾಕ್ ಮಾಡೋದು, ಹಾಗೇನೆ ಅದನ್ನ ಡೈವರ್ಟ್ ಮಾಡೋದು. ಇದರ ಜೊತೆಗೆ ಮಕ್ಕಳಿಗೆ ಸ್ಪೆಷಲ್ ಆಗಿ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ತರಲಿಲ್ಲ ಅಂತಂದ್ರೆ ಬರೀ ನಾವು ಮಕ್ಕಳು ಸೂಸೈಡ್ ಮಾಡೋದನ್ನ ನೋಡ್ಕೊಳ್ತಾ ಇದೀವಿ. ಅದರ ಹಿಂಭಾಗದಲ್ಲಿ ಅಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಎಷ್ಟು ಜನರ ಮಕ್ಕಳ ಮೈಂಡ್ ಅನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ, ಟೆರರಿಸಂಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಆನ್ಲೈನ್ ನಲ್ಲಿ ನಡೀತಾ ಇಲ್ವಾ? ಖಂಡಿತ ನಡೀತಾ ಇದೆ. ಅಂದ್ರೆ
ಭಾರತ ಯುವ ದೇಶ ಅಂತ ಕರಿತೀವಿ, ಯುವಕರು ಜಾಸ್ತಿ ಇದೀವಿ. ಯುವಕರ ಮೈಂಡ್ ಅನ್ನ ಹಾಳು ಮಾಡ್ತು ಅಂದ್ರೆ ದೇಶನ ಗೆದ್ದಂಗೆ. ಅದನ್ನ ಬೇರೆ ದೇಶದವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಆನ್ಲೈನ್ ಗೇಮಿಂಗ್ ಇಸ್ ನಾಟ್ ಓನ್ಲಿ ಫಾರ್ ಗೇಮಿಂಗ್, ಅದು ಬೇರೆ ಬೇರೆ ರೀತಿಯಾದಂತಹ ಡೈವರ್ಷನ್ ಗಳಿಗೂ ದೇಶದ ತಗೊಳ್ತಾ ಇದೆ. ಭದ್ರತೆಯು ಇದ್ರಲ್ಲಿ ಸೇರುತ್ತೆ ಅಂತ ನೀವು ಹೇಳ್ತಾ ಇರೋದು. ಖಂಡಿತವಾಗ್ಲೂ ದೇಶದ ಭದ್ರತೆ, ಜನರ ಮುಂದಿನ ಜೀವನ ಎಲ್ಲವೂ ಇದ್ರಲ್ಲಿದೆ. ನಮ್ಮ ಯುವಕರ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡೋದಕ್ಕೆ ಆನ್ಲೈನ್ ಅನ್ನ ಆಗ್ಲೇ ಉಪಯೋಗಿಸ್ತಾ ಇದ್ದಾರೆ. ಸೊ ಹಾಗಾಗಿ ದೇಶನ ಗೆಲ್ಲೋದಕ್ಕೆ ನಮ್ಮ ಯುವಕರನ್ನ ಹಾಳು ಮಾಡೋದು ಅವರ ಮೈಂಡ್ ಸೆಟ್ ಅನ್ನ ಹಾಳು ಮಾಡೋದ್ರ ಮೂಲಕ ಅಂತ ಅವರು ಅರ್ಥಕೊಂಡು ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದೆಲ್ಲವನ್ನ ನಾವು ಒಂದು ಹತೋಟಿಗೆ ತರಬೇಕು ಅಂತಂದ್ರೆ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಮನೆಯಲ್ಲಿ ದಯವಿಟ್ಟು ತಂದೆ ತಾಯಿಯಂದ್ರು, ನಾನು ಮೊಬೈಲ್ ಕೊಡಿಸ್ಬಿಟ್ಟಿದೀನಿ ನನ್ನ ಸ್ಟೇಟಸ್ಗೆ, ಯಾಕೆಂದ್ರೆ ಅಯ್ಯೋ ನನ್ ಮಗ ಸಾಮಾನ್ಯ ಮೊಬೈಲ್ ಹಿಡ್ಕೊಳ್ಳೋದ, ಅವನ್ಗೊಂದ್ 50,000 ಮೊಬೈಲ್ ಬೇಡವಾ ಅಂತ ಕೊಡಿಸ್ತೀವಲ್ಲ, ಅದ್ರ ಬಗ್ಗೆ ಗಮನ ಹರಿಸಿ. ಸುರಕ್ಷತೆ ಅನ್ನೋದು ಮನೆಯಿಂದಾನೇ ಶುರುವಾಗ್ಬೇಕು. ಮನೆಯ ಮೊದಲ ಪಾಠಶಾಲೆ. ಚಾಣಕ್ಯ ಅವಾಗ್ಲೇ ಹೇಳ್ದ ಹಾಗೇನೆ ನಾವು ಪಾಠವನ್ನ ಅವಾಗ್ಲೇ ಕಲಿಬೇಕು. ಮಕ್ಕಳನ್ನ ಸ್ನೇಹಿತರಾಗಿ ನೋಡೋಣ, ಅವರಿಗೆ ಹೇಳೋಣ, ತಿಳಿ ಹೇಳೋಣ. ಹೆಣ್ಣು ಮಕ್ಕಳು ಬಹುಶಃ ಇಲ್ಲಿ ನನಗಿರುವಂತಹ ಡೌಟ್ ಏನು ಅಂದ್ರೆ, ಎಲ್ಲೋ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ರಾ ಅಂತ ಅನ್ಸುತ್ತೆ. ಈ ರೀತಿ ಸಾಕಷ್ಟು ಮಕ್ಕಳು ಸಿಕ್ಕಾಕೊಳ್ತಾ ಇದಾರೆ. ಅವರ ಫೋಟೋಗಳು, ವಿಡಿಯೋಗಳು ಎಲ್ಲೆಲ್ಲೋ ಶೇರ್ ಮಾಡ್ಕೊಳ್ತಾರೆ. ಯಾರ ಜೊತೆಗೋ ವಿಡಿಯೋ ಕಾಲ್ ಅಲ್ಲಿ ಯಾವ್ದೋ ರೀತಿ ವರ್ತಿಸ್ತಾರೆ. ಅದನ್ನ ಬೇರೆಯವರು ಆಪೋಸಿಟ್ ಪಾರ್ಟಿ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಅದನ್ನ ನಾನು ಬೇರೆಯವ್ರಿಗೆ ಕೊಡ್ತೀನಿ ಅಂತ ಹೇಳಿ ಹೆದರ್ಸಿ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರ ಇರಬಹುದು. ಈ ರೀತಿ ನಮ್ಮ ಮಕ್ಕಳಿಗೆ ಆಗತ್ತಾ? ಖಂಡಿತವಾಗ್ಲೂ ಸಾಧ್ಯತೆ ಇದೆ. ಸೊ ಹಾಗಾಗಿ ಮನೆಯಲ್ಲಿ ತಂದೆ ತಾಯಂದ್ರು ಎಚ್ಚೆತ್ಕೊಳ್ಳಿ. ಶಾಲೆಯಲ್ಲಿ ಯಾರ್ಯಾರು ಟೀಚರ್ಸ್ ಇದಾರೋ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಇದೆಲ್ಲದರ ಜೊತೆಗೆ ಸರ್ಕಾರದವರು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾವು ಮಾಡೋ ಪ್ರಯತ್ನ ವ್ಯರ್ಥ ಆಗುತ್ತೆ. ಸೊ ಹಾಗಾಗಿ ಸರ್ಕಾರ ಎಚ್ಚೆತ್ಕೊಳ್ಳೋದಕ್ಕೆ ನಿಮ್ಮಂತ ಮೀಡಿಯಾದವರು ಮುಂದೆ ಬರಬೇಕು. ಹಾಗೆ ಸಾಮಾನ್ಯ ಜನ, ನಮ್ಮ ಜವಾಬ್ದಾರಿನೂ ಇಲ್ಲಿದೆ. ನಾವು ಕೂಡ ನಿಮ್ಮೊಟ್ಟಿಗೆ ಕೈ ಜೋಡಿಸ್ಲೇಬೇಕಾಗತ್ತೆ. ಡೆಫಿನೆಟ್ಲಿ ವೆರಿ ಟ್ರೂ ಮೇಡಮ್. ತುಂಬ ವ್ಯಾಲಿಡ್ ಪಾಯಿಂಟ್ಗಳನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ಮನೆಯೇ ಮೊದಲ ಪಾಠಶಾಲೆ. ಹೌದು, ಈ ಮನೆಯೇ ಮೊದಲ ಪಾಠಶಾಲೆಯಲ್ಲಿ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಂತ ನಾವು ತಿಳಿದುಕೊಳ್ಳೋಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಒಂದು ಲಕ್ಷಣಗಳೇನು ಮೇಡಮ್? ಮಕ್ಕಳು ಏಕಾಂತವಾಗಿರೋದಾ, ಅಥವಾ ನಮ್ಮ ಮಾತು ಕೇಳಲ್ಲ ಅಂತನಾ, ರೂಮಲ್ಲಿ ಬಾಗ್ಲಾಕೊಂಡು ಒಬ್ಬರೇ ಕೂತಿರ್ತಾರೆ ಅಂತನಾ, ಹೆಂಗೆ?